ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಮೊದಲ 6 ರಾಶಿಗಳ ಫಲಾಫಲ ಗಮನಿಸಿದ್ವಿ. ಈಗ ಉಳಿದ 6 ರಾಶಿಗಳ ಸ್ಥಿತಿಗತಿ ಏನಿದೆ, ಜೊತೆಗೆ ಪರಿಹಾರವನ್ನ ಯಾವ ರೀತಿ ಕೊಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾರೆ ರೇಣುಕಾರಾಧ್ಯ ಗುರುಜಿ. ಗುರುಜಿ ಹೇಳ್ತಾ ಹೋಗಿ 6 ರಾಶಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು. ಖಂಡಿತ. ಸಾಮಾನ್ಯವಾಗಿ ಈ ರಾಶಿ ಭವಿಷ್ಯಗಳನ್ನು ನೋಡಬೇಕಾದ್ರೆ ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳ ಪರಿಗಣನೆ ಮಾಡ್ತೀವಿ. ಯಾಕಂದರೆ ತುಂಬ ದೀರ್ಘಕಾಲದವರೆಗೆ ಇರೋದ್ರಿಂದ ಇನ್ನು ಮಿಕ್ಕಂಥವು ತಿಂಗಳು 2 ತಿಂಗಳು 3 ತಿಂಗಳಿಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಅವನ್ನ ಸ್ವಲ್ಪ ಅಷ್ಟಾಗಿ ಪರಿಗಣನೆ ವರ್ಷ ಭವಿಷ್ಯ ಅಂತಕ್ಕಂಥ ರೀತಿಯ ಪರಿಗಣನೆ ಮಾಡಿದಾಗ ಇಲ್ಲಿ ಮೂಲವಾಗಿರ್ತಕ್ಕಂಥ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ತುಲಾರಾಶಿಯವರಿಗೆ ಇಲ್ಲಿವರೆಗೆ ಗುರುಬಲ ಅಂತಕ್ಕಂಥದ್ದು ಇತ್ತು. ಈ ಗುರುಬಲವೂ ಕೂಡ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು, ಶನಿ ಬಲವೂ ಕೂಡ ಇಲ್ಲ, ಕೇತು ಬಲವೂ ಕೂಡ ಇಲ್ಲ, ರಾಹುವಿನ ಬಲ ಒಂದು ಇದೆ ಷಷ್ಠದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಹಾಗಾಗಿ ಸಾಮಾನ್ಯವಾಗಿ ರಾಹು ಒಬ್ಬ ನಿಮಗೆ ಪೂರಕವಾದಂಥ ರೀತಿಯಲ್ಲಿ ಇರೋದ್ರಿಂದ ಕೆಲವೊಂದು ಒಳಿತು ಕೆಲವೊಂದು ಕೆಡುಕು ಎಲ್ಲವನ್ನೂ ಕೂಡ ನೋಡಬೇಕಾದಂಥ ಅನಿವಾರ್ಯತೆಗಳು ಬರ್ತದೆ. ಏನು ನೋಡ್ತೀರಿ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಳೆದಾಟಗಳನ್ನು ನೋಡ್ತಕ್ಕಂಥದ್ದು ಅಥವಾ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು, ಗುರು ಹಿರಿಯರ ಮಾರ್ಗದರ್ಶನವನ್ನು ಕೇಳೋದಿಲ್ಲ ಅಥವಾ ನಿರಾಸಕ್ತಿಗಳನ್ನು ತೋರಿಸಿ ಯಾರಾದರೂ ಗೈಡೆನ್ಸ್ ಮಾಡಿದ್ರು ಕೂಡ ನಂದೇನು ಅನ್ನೋ ರೀತಿಯಲ್ಲಿ ಅಹಂಕಾರದಲ್ಲಿ ನಡೀತಕ್ಕಂಥ ಸಾಧ್ಯತೆಗಳು, ಆರ್ಥಿಕವಾದಂಥ ಅವ್ಯವಸ್ಥೆಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬಂಧು ಬಾಂಧವರೊಂದಿಗೆ ನೆರೆಹೊರೆಯವರೊಂದಿಗೆ ಸ್ವಲ್ಪ ಕಿರಿಕಿರಿಗಳು, ಶತ್ರುತ್ವ ಅನ್ನೋ ರೀತಿಯಾದಂಥ ಸಂದರ್ಭ ನಿರ್ಮಾಣವಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣವಾಗ್ತದೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗ್ತದೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಕಾಲು ನೋವು, ಶುಗರ್ ವ್ಯತ್ಯಾಸ, ಬೆವರು ದೋಷಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ದುಶ್ಚಟಗಳಿಂದ ಬಂದಿರತಕ್ಕಂಥ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಅಂತಕ್ಕಂಥದ್ದು ಸ್ವಲ್ಪ ಬಾಧೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮುಂದೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಬರುವಂಥ ಸಂದರ್ಭಗಳುಂಟು. ಪಿತ್ರಾರ್ಜಿತ ಸ್ವತ್ತಿನಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಅಥವಾ ತಂದೆಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಪಿತ್ರಾರ್ಜಿತ ಸ್ವತ್ತಿನ ಕೆಲವೊಂದು ಕೆಲಸ ಕಾರ್ಯಗಳು ಬಗೆಹರಿತಕ್ಕಂಥ ಲಕ್ಷಣಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಉದ್ಯೋಗ ಮಾಡೋದಕ್ಕೆ ನಿರಾಸಕ್ತಿಗಳನ್ನು ತೋರಿಸುವಂಥ ಸಾಧ್ಯತೆ ಅಥವಾ ಮೇಲಧಿಕಾರಿಗಳನ್ನು ಸ್ವಲ್ಪ ದಂಡನೆಗೆ ಒಳಗಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು ಅಥವಾ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥದ್ದು, ಶತ್ರುದಮನ ಮತ್ತು ದುಸ್ವಪ್ನಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳನ್ನು ತುಲಾರಾಶಿ ನೋಡುವಂಥದ್ದು. ಏನು ಪರಿಹಾರವನ್ನು ಮಾಡ್ಕೋಬೇಕು? ಪ್ರತಿ ದಿವಸವೂ ಕೂಡ ಹನುಮಾನ್ ಚಾಲೀಸನ ಪಠನೆ ಮಾಡತಕ್ಕಂಥದ್ದು ಬಹಳ ನಿಮಗೆ ಅನುಕೂಲವನ್ನು ತಂದು ಕೊಡ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೂ ಕೂಡ ಅಧಿಕವಾದಂಥ ಅಹಂಭಾವ ಸ್ವಲ್ಪ ನಿಮ್ಮನ್ನೆಲ್ಲೋ ಹಿನ್ನಡೆಯನ್ನು ತರುವಂಥ ಸಾಧ್ಯತೆಗಳು, ಆರ್ಥಿಕ ಸುಧಾರಣೆಗಳಾಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಬಂಧು ಬಾಂಧವರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಸಂದರ್ಭ, ಶುಭ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸಾಧ್ಯತೆ, ಇದೆಲ್ಲವೂ ಕೂಡ ಗುರುವಿನ ಬಲದಿಂದ ನಿಮಗೆ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು, ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಗುಪ್ತ ಮಾರ್ಗದಿಂದ ಸ್ವಲ್ಪ ಧನಾಗಮನವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಗುಪ್ತ ವ್ಯಾಧಿಗಳು ಕೂಡ ನಿಮ್ಮನ್ನು ಕಾಡಾಟವನ್ನು ಕೊಡ್ತದೆ. ಕೋರ್ಟ್ ಕೇಸುಗಳಲ್ಲಿ ಜಯದ ಸೂಚನೆಗಳು ಬರುವಂಥದ್ದು, ಪಿತ್ರಾರ್ಜಿತ ಸ್ವತ್ತಿನಿಂದ ಅನುಕೂಲವಾಗುವಂಥ ಯೋಗ ಫಲಗಳು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು, ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದು, ಮೇಲಧಿಕಾರಿಗಳಿಂದ ಸ್ವಲ್ಪ ಬಡ್ತಿಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅಡೆತಡೆಗಳು, ಅದೆಲ್ಲವನ್ನು ಕೂಡ ಬದಿಗೊತ್ತಿ ನೀವು ಆ ಬಡ್ತಿಗೆ ಸಂಬಂಧಪಟ್ಟಂತೆ ಅಥವಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿ ಉಂಟು ಅಂತ ಹೇಳ್ತದೆ. ಸ್ವಲ್ಪ ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಹಾಗೆ ಅದು ಬಗೆಹರಿತಕ್ಕಂಥ ಲಕ್ಷಣಗಳು ಉಂಟು. ಮಿತ್ರರಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳನ್ನು ವೃಶ್ಚಿಕ ರಾಶಿನವರು ನೋಡೋದಕ್ಕೆ ದಾರಿಯಾಗ್ತದೆ. ಪ್ರತಿ ಮಂಗಳವಾರ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು ನಿಮಗೆ ಇನ್ನಷ್ಟು ಫಲವನ್ನು, ಯಾಕೆಂದರೆ ರಾಹುವಿನ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಲಕ್ಷ್ಮೀ ನರಸಿಂಹನಿಗೆ ಮೊರೆ ಹೋದರೆ ಮಾತ್ರ ಅದರ ತಣ್ಣಗಾಗೋದಕ್ಕೆ ದಾರಿಯಾಗ್ತದೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಗುರುಬಲ ಇಲ್ಲಿವರೆಗೆ ಇತ್ತು, ಈಗ ಗುರುಬಲ ಮುಂದೆ ಹೋಗ್ತಕ್ಕಂಥ ಒಂದು ಸ್ಥಿತಿ ಇದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು ಉಂಟು. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಚೇತರಿಕೆ ಅಂದರೆ ಸಾಲವನ್ನು ಮಾಡ್ತಿರೋ ಅಥವಾ ಇನ್ನೊಬ್ಬರ ಸಹಕಾರವನ್ನು ತೆಗೆದುಕೊಳ್ತಿರೋ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಚೇತರಿಕೆಯನ್ನು ಕಾಣುವಂಥ ಸಂದರ್ಭ, ಬಂಧುಗಳಿಂದ ಅನುಕೂಲವಾಗ್ತಕ್ಕಂಥದ್ದು, ಭೂಮಿ ವಾಹನ ಲಾಭವಾಗ್ತಕ್ಕಂಥದ್ದು ಅಥವಾ ಭೂಮಿ ವಾಹನದಿಂದಲಾದರೂ ಕೂಡ ಸ್ಥಿರಾಸ್ತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ ಬರಬಹುದು. ಮಕ್ಕಳಿಂದ ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಮಕ್ಕಳೊಂದಿಗೆ ಕರಗಹಗಳನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭ, ಗಂಟಲು ಮೂಳೆ ನೋವನ್ನು ಅನುಭವಿಸ್ತಕ್ಕಂಥದ್ದು, ಕಫಬಾಧೆಗಳು ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳಿರುತ್ತೆ.
ಉದ್ಯೋಗ ಬದಲಾವಣೆಯನ್ನು ಮಾಡೋದಕ್ಕೆ ಹೋದರೆ ಸ್ವಲ್ಪ ಅನಾನುಕೂಲಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತದೆ. ಶುಭ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಅಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಆಗೋದಕ್ಕೆ ಸುಗಮವಾದಂಥ ದಾರಿ ಸಿಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತಿದೆ. ತಂದೆಯಿಂದ ಸಹಕಾರ ಮತ್ತು ಲಾಭವನ್ನು ನೋಡುವಂಥ ಸಾಧ್ಯತೆಗಳು, ಪಾಲುದಾರಿಕೆಯಲ್ಲಿ ಉತ್ತಮವಾದಂಥ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತದೆ. ಬಡ್ತಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ಧನುಸ್ಸು ರಾಶಿನವ್ರು ನೋಡ್ತೀರಿ. ಅಹಂಭಾವದಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಹಾಗಾಗಿ ಅಹಂಭಾವವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಭೂ ವ್ಯವಹಾರಗಳು, ಭೂಮಿயை ತೆಗೆದುಕೊಳ್ತಕ್ಕಂಥದ್ದು ಅಥವಾ ಮಾರಾಟವನ್ನು ಮಾಡ್ತಕ್ಕಂಥ ಸ್ಥಿತಿಗತಿ ಇದು ಇರುವಂಥದ್ರಿಂದ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು, ಅಥವಾ ಪತ್ರ ಸರಿ ಇಲ್ಲದೆ ಇರತಕ್ಕಂಥ ವಸ್ತುವನ್ನು ಅಥವಾ ಆಸ್ತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ಏನಾದರೂ ಬರಬಹುದು. ಮೋಸಗಳಾಗತ್ತೆ. ಅದೊಂದು ಜಾಗ್ರತೆಯನ್ನು ವಹಿಸಿದರೆ ನಿಮಗೆ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆಗಳನ್ನು ಧನುಸ್ಸು ರಾಶಿನವರು ನೋಡ್ತೀರಿ. ಆದರೂ ಕೂಡ ಇರುವಂಥ ಸಣ್ಣ ಪುಟ್ಟದಾದಂಥ ದೋಷಗಳು ಹೋಗಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಅಂತಕ್ಕಂಥ ರೀತಿಯನ್ನು ನೋಡಿದಾಗ 9 ಜನ ಮುತ್ತೈದೆಯರಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಪ್ರತಿ ಮಂಗಳವಾರ ದಿವಸ ಮಾಡೋದು ಅಥವಾ ವಸ್ತ್ರದಾನವನ್ನು ಮಾಡ್ತಕ್ಕಂಥ ಸ್ಥಿತಿಯನ್ನು ಮಾಡಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ನಿಮ್ಮ ದೋಷಗಳೆಲ್ಲವೂ ಕೂಡ ಪರಿವರ್ತನೆಯಾಗಿ ಶುಭ ಫಲವಾಗಿ ಪರಿವರ್ತನೆ ಆಗತ್ತೆ ಧನುಸ್ಸು ರಾಶಿನವರಿಗೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಮಾನ್ಯವಾಗಿ ಇಲ್ಲಿವರೆಗೆ ಗುರುಬಲ ಅಂತಕ್ಕಂಥದ್ದು ಇರಲಿಲ್ಲ. ಅದರ ಜೊತೆಯಲ್ಲಿ 7.5 ಬೇರೆ ನಡೀತಾ ಇರತಕ್ಕಂಥದ್ದು. ರಾಹು ಮೂರದಲ್ಲಿರೋದ್ರಿಂದ ತುಂಬ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮಗೆ ಉತ್ತಮವಾದಂಥ ಫಲಗಳನ್ನೇ ಹೆಚ್ಚಾಗಿ ನೋಡೋದಕ್ಕೆ ದಾರಿಯಾಗ್ತದೆ. ಹಾಗಾಗಿ ಮಕರ ರಾಶಿನವರು ಏನೆಲ್ಲ ನೋಡ್ಬೋದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ದಾರಿಯಾಗ್ತದೆ. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳಿಂದ ಸಹಕಾರ ಸಿಗೋದಕ್ಕೆ ದಾರಿಯಾಗುವಂಥದ್ದು, ಹೆಣ್ಣು ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಯಾವುದಾದ್ರು ರಿಜಿಸ್ಟ್ರೇಷನು ಅಗ್ರಿಮೆಂಟ್ ಇದ್ದಂಥ ಪಕ್ಷದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ತಾಯಿಯಿಂದ ಸಹಕಾರ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಏನಾದರೂ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಏನು ಉದ್ಯಮವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡಿದರೆ ತಾಯಿ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಸ್ಪಂದಿಸುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಚರ್ಮವ್ಯಾಧಿಗಳು ಬರ್ತದೆ. ಮಾಟ ಮಂತ್ರ ತಂತ್ರದ ಬಾಧೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಈ ವರ್ಷದಲ್ಲಿ ನೋಡ್ತೀರಿ. ದುಶ್ಚಟಗಳಿದ್ದರೆ ಬಿಟ್ಟುಬಿಡಿ, ಅದರಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಶುಭ ಕಾರ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವಕಾಶಗಳು ಬಂದರೂ ಕೂಡ ಸ್ವಯಂಕೃತ ಅಪರಾಧದಿಂದ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು, ನೀವೇ ಬಂದಂಥ ಅವಕಾಶವನ್ನು ತಳ್ಳುವಂಥ ಸಾಧ್ಯತೆಗಳಿರುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಕೋರ್ಟ್ ಕೇಸುಗಳಲ್ಲಿ ಜಯದ ಸೂಚನೆಗಳು ಬರುವಂಥದ್ದು, ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಪಿತ್ರಾರ್ಜಿತ ಸ್ವತ್ತಿಂದ ಅನಾನುಕೂಲಗಳು ಬರುವಂಥ ಸಂದರ್ಭ, ಉದ್ಯೋಗ ಮತ್ತು ಆರ್ಥಿಕವಾದಂಥ ಲಾಭವನ್ನು ಈ ಗುರುವಿನ ಬಲ ಅಂತಕ್ಕಂಥದ್ದು ನಿಮಗೆ ತಂದು ಕೊಡುವಂಥ ಸಾಧ್ಯತೆಗಳಿರುತ್ತದೆ. ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು ಅಥವಾ ಶುಭ ಫಲಗಳು ಪ್ರಾಪ್ತಿ ಹೆಚ್ಚಾಗಬೇಕು ಅಂದರೆ ದತ್ತಚರಿತ್ರೆ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಈ ಒಂದು ವರ್ಷದಲ್ಲಿ ಮಕರ ರಾಶಿನವರು ಸಂಬಂಧಪಟ್ಟಂತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಗುರುಬಲ ಈಗಲೂ ಇರಲಿಲ್ಲ, ಗುರುಬಲ ಅಂತಕ್ಕಂಥದ್ದು ಮುಂದೆಯೂ ಕೂಡ ಇಲ್ಲ ಅಂತಕ್ಕಂಥ ರೀತಿಯಲ್ಲಿದೆ. ರಾಹು ಬೇರೆ ಕುಟುಂಬ ಭಾವ, ಜನ್ಮಶನಿ ಕಾಟ ಬೇರೆ ಇರ್ತಕ್ಕಂಥದ್ದು, ಅಷ್ಟಮ ಕೇತುವಿನ ಪ್ರಭಾವ ಅಂತಕ್ಕಂಥದ್ದು ನಿಮ್ಮನ್ನು ಸಾಕಷ್ಟು ಹೈರಾಣ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಕೆಲವೊಂದು ಶುಭ ಫಲಗಳನ್ನೂ ಕೂಡ ನೋಡುವಂಥ ಸಾಧ್ಯತೆಗಳನ್ನು ಕುಂಭರಾಶಿನವರು ನೋಡ್ತೀರಿ. ಇನ್ನು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸುಧಾರಣೆಗಳು, ಯಾವುದೇ ಗ್ರಹದ ಬಲ ಇಲ್ಲ ಅಂದ್ರೂ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಗುರುವಿನ ಮಾರ್ಗದರ್ಶನದಿಂದ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಸಹಕಾರದಿಂದ ಆರ್ಥಿಕವಾದಂಥ ಒಂದು ಬಲ ಅಂತಕ್ಕಂಥದ್ದು ನಿಮಗೆ ಸಿಗುವಂಥ ಸಾಧ್ಯತೆಗಳು ಬರಬಹುದು. ಕೌಟುಂಬಿಕವಾದಂಥ ಸಹಕಾರಗಳು ನಿಮಗೆ ಸಿಗುವಂಥ ಲಕ್ಷಣಗಳು ಗೋಚರಿಸ್ತದೆ. ನೆರೆಹೊರೆಯವರಿಂದ ಕಿರಿಕಿರಿಗಳಾಗತಕ್ಕಂಥದ್ದು, ಭೂ ವ್ಯಾಜ್ಯಗಳು, ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ತೊಂದರೆಗಳನ್ನು ಎದುರಿಸ್ತಕ್ಕಂಥದ್ದು, ಗೃಹ ಮತ್ತು ವಾಹನದ ಲಾಭವನ್ನು ನೋಡ್ತಕ್ಕಂಥದ್ದು, ಮಕ್ಕಳೊಂದಿಗೆ ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳಿರ್ತದೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳು ಬರುವಂಥ ಸಂದರ್ಭ, ಮಂದತ್ವ ಅಥವಾ ಮರವು ಜಾಸ್ತಿ ಆಗುವಂಥದ್ದು, ಶತ್ರುಗಳ ಕಾಟ ಮತ್ತು ಸಾಲಬಾಧೆಗಳು ಹೆಚ್ಚಾಗಿ ಬರುವಂಥದ್ದು ಅಥವಾ ಶತ್ರುಗಳಿಂದ ಅಥವಾ ಸಾಲಗಾರರಿಂದ ಕೋರ್ಟ್ ಕೇಸು ಅನ್ನೋ ರೀತಿಯಾದಂಥ ಸ್ಥಿತಿಯ ಎದುರಿಸ್ತಕ್ಕಂಥದ್ದು, ಕೋರ್ಟ್ ಕೇಸುಗಳಿದ್ದಂಥ ಪಕ್ಷದಲ್ಲಿ ಅಪಜಯವನ್ನು ನೋಡುವಂಥ ಸಾಧ್ಯತೆಗಳು ಈ ಒಂದು ನೂತನ ಸಂವತ್ಸರ ಅಂತಕ್ಕಂಥದ್ದು ನಿಮಗೆ ತರ್ತದೆ. ಆಕಸ್ಮಿಕವಾದಂಥ ಅವಘಡ ಮತ್ತು ಅಪಘಾತಗಳಾಗ್ತಕ್ಕಂಥ ಸನ್ನಿವೇಶ
ಎಲೆಕ್ಟ್ರಾನಿಕ್ ಸಾಧನಗಳಿಂದ, ಯಂತ್ರೋಪಕರಣಗಳಿಂದ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಈ ನೂತನ ಸಂವತ್ಸರದಲ್ಲಿ ಕುಂಭರಾಶಿನವರು ತಂದೆಯೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಬರುತ್ತೆ. ಉದ್ಯೋಗ ಸ್ಥಳದಲ್ಲಿ ಅವಮಾನ ಮತ್ತು ಅಪವಾದಗಳು ಬರುವಂಥ ಸಾಧ್ಯತೆಗಳನ್ನು ಕುಂಭರಾಶಿನವರು ನೋಡ್ತೀರಿ. ಆದರೂ ಕೂಡ ಇಲ್ಲಿಯವರೆಗೆ ತುಂಬ ಅವ್ಯವಸ್ಥೆಯಿಂದ ಇದ್ದಂಥ ಆರೋಗ್ಯದ ಸ್ಥಿತಿಗತಿಗಳು ಈಗ ಸ್ವಲ್ಪ ಚೇತರಿಕೆ ಅಥವಾ ಸುಧಾರಣೆ ಆಗುವಂಥ ಲಕ್ಷಣಗಳು ಈ ಕುಂಭರಾಶಿನವರು ನೋಡ್ತೀರಿ. ಇರುವಂಥ ಸ್ಥಿತಿಗತಿಗಳು ಸುಧಾರಣೆ ಆಗಬೇಕು ಅಂತಂದರೆ ಗುರುವೇ ನಿಮಗೆ ರಕ್ಷಣೆಯಾಗಿ ನಿಲ್ಲಬೇಕಾಗಿರೋದ್ರಿಂದ ಗುರುಕ್ಷೇತ್ರ ಅಥವಾ ಮುಖ್ಯವಾದಂಥ ದತ್ತಾತ್ರೇಯ ಕ್ಷೇತ್ರ, ಗಾಣಗಾಪುರ ಕ್ಷೇತ್ರಕ್ಕೆ ದರ್ಶನವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಕುಂಭರಾಶಿನವರು ಈ ಒಂದು ವರ್ಷದಲ್ಲಿ ನೂತನ ಸಂವತ್ಸರದಲ್ಲಿ. ಇನ್ನು ಲಾಸ್ಟ್ ಕೊನೆಯದಾಗಿ ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಗುರುಬಲ ಚೆನ್ನಾಗಿತ್ತು. ಈಗಾಗಲೇ ಸಾಡೆ ಸಾತಿ ಪ್ರಾರಂಭವಾಗಿದೆ. ಜನ್ಮದಲ್ಲೇ ಕುಳಿತುಬಿಟ್ಟಿದ್ದಾನೆ ರಾಹು, ಸಮಸಪ್ತಕದಲ್ಲಿ ಕೇತು ಕುಳಿತಿರ್ತಕ್ಕಂಥದ್ದು. ಗುರುಬಲವೂ ಕೂಡ ಇಲ್ಲದಂಥ ರೀತಿಯಲ್ಲಿ ಆಗಿರೋದ್ರಿಂದ ಇನ್ನಷ್ಟು ಸಮಸ್ಯೆಗಳನ್ನು ನೀವು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು. ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ ಮೀನರಾಶಿನವರು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಯಾವುದಾದ್ರು ಮುಖ್ಯವಾದಂಥ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಅದರಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು ಅಥವಾ ವಿಘ್ನಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಆರ್ಥಿಕವಾದಂಥ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರುವಂಥ ಸಂದರ್ಭಗಳು. ಅಧಿಕವಾದಂಥ ಬಡ್ಡಿ, ಮತ್ತೊಂದು ಅತಿ ಆಸೆಯನ್ನು ತೋರಿಸ್ಬಿಟ್ಟು ಅಥವಾ ಇನ್ನೆಲ್ಲೋ ದುಡ್ಡು ಬರುತ್ತೆ ಅಂತ ಎಲ್ಲೋ ಶೇರಲ್ಲೋ ಮತ್ತೊಂದರಲ್ಲಿ ಮಗದೊಂದು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಮೋಸ ಹೋಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರುತ್ತೆ. ಯಾರನ್ನು ನಂಬಿ ಮೋಸ ಹೋಗ್ತಕ್ಕಂಥದ್ದು. ಬಂಧುಗಳಿಂದ, ನೆರೆಹೊರೆಯವರಿಂದ ಅಸಹಕಾರ, ನೀವೇನು ಮಾಡಿದನೋ, ಎಷ್ಟು ಒಳಿತು ಮಾಡಿದನೋ ಅವರಿಂದ ವಿರೋಧಗಳೇ ಬರ್ತದೆ. ಅವರಿಂದ ನೋವಾಗುವಂಥ ರೀತಿಯಲ್ಲೇ ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿಕರವಾದಂಥ ವಾತಾವರಣ ನಿರ್ಮಾಣವಾಗ್ತದೆ. ಅಂದರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸ್ಥಿತಿ. ಸ್ಥಿರಾಸ್ತಿ ಲಾಭವನ್ನು ನೋಡ್ತಕ್ಕಂಥದ್ದು, ಗುಪ್ತ ಧನಾಗಮನವಾಗ್ತಕ್ಕಂಥದ್ದು. ಎಲ್ಲೋ ಯಾವತ್ತೂ ಇಟ್ಟಿರ್ತಕ್ಕಂಥ ದುಡ್ಡು ಅಥವಾ ಯಾರಿಗೋ ಕೊಟ್ಟು ಮರೆತಿರ್ತಕ್ಕಂಥ ದುಡ್ಡು ಅಥವಾ ಬರಲ್ಲ ಅಂತಕ್ಕಂಥ ರೀತಿಯಲ್ಲಿ ನೀವು ಪರಿಗಣನೆ ಮಾಡಿರ್ತಕ್ಕಂಥ ದುಡ್ಡು ಬರುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರುವಂಥದ್ದು. ತಾಯಿಯ ಸಹಕಾರ ಸಿಗುವಂಥದ್ದು. ಮಕ್ಕಳಿಂದಲೂ ಕೂಡ ನಿಮಗೆ ಪೂರಕವಾದಂಥ ರೀತಿಯಲ್ಲಿ ವಾತಾವರಣ ಅಥವಾ ಸಹಕಾರ, ನಿಮ್ಮ ಕಷ್ಟಕಾರ್ಪಣೆಗಳಿಗೆ ಅವರು ಸ್ಪಂದಿಸುವಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗಿ ಬರ್ತದೆ. ಉದ್ಯೋಗ ಅವಕಾಶಗಳು ಸಿಗುವಂಥ ಸಂದರ್ಭಗಳು, ಕೂಲಿ ಕೆಲಸ, ಗುತ್ತಿಗೆ ಕೆಲಸ ಅಥವಾ ತಿಂಗಳ ಸಂಬಳಕ್ಕೆ ಎಲ್ಲೋ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದೀರಿ ಅಂತಂದ ಪಕ್ಷದಲ್ಲಿ ಅವು ಅವಕಾಶಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಕೋರ್ಟ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಇದ್ದಂಥ ಪಕ್ಷದಲ್ಲಿ ಸ್ವಲ್ಪ ಸೋಲುಗಳನ್ನು ನೋಡ್ತಕ್ಕಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಜಾಗೃತಿ ಇರಬೇಕು. ಅಲ್ಲೇನೋ ಸ್ವಲ್ಪ ನೀವು ಯಾರನ್ನು ನಂಬಿರ್ತಿರೋ, ಕೋರ್ಟನ್ನು ಕೇಸನ್ನು ನಡೆಸ್ತಾ ಇರ್ತಕ್ಕಂಥ ಲಾಯರೋ ಮತ್ತೊಬ್ಬರು ಯಾರನ್ನು ನಂಬಿರ್ತಿರಲ್ಲ ಅವರಿಂದಲೇ ಏನೋ ವಿರೋಧ ಆಗುತ್ತೆ, ಉಲ್ಟಾ ಆಗುತ್ತೆ, ಅದರಿಂದ ಸೋಲಾಗುತ್ತೆ. ಸ್ವಲ್ಪ ಜಾಗೃತಿಯಿಂದಿರಬೇಕು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ಪಿತ್ರಾರ್ಜಿತ ಸ್ವತ್ತಿನಿಂದ ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥ ವಾತಾವರಣ ನಿರ್ಮಾಣವಾಗುತ್ತೆ. ಸ್ನೇಹಿತರಿಂದ ಅನುಕೂಲವಾಗ್ತಕ್ಕಂಥದ್ದು. ಅತಿಹಾಸೆಗೆ ಬಲಿಯಾಗಿ ಆಗಲೇ ಹೇಳಿದಂಥ ರೀತಿಯಲ್ಲಿ ಸಮಸ್ಯೆಗೆ ಸುಳಿಗೆ ಸಿಲುಕಾಕೊಳ್ತೀರಿ. ಅತಿಹಾಸೆಯನ್ನು ಬಿಟ್ಟರೆ ಸಾಧಾರಣವಾಗಿ ಜೀವನ ನಡೆದುಕೊಂಡು ಹೋಗುತ್ತೆ ನೂತನ ಸಂವತ್ಸರದಲ್ಲಿ ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ. ಪ್ರತಿ ಶುಕ್ರವಾರ 5 ತುಪ್ಪದ ದೀಪವನ್ನು ಶಿವಪಾರ್ವತಿಯರ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥದ್ರಿಂದ ಸಾಮಾನ್ಯವಾಗಿ ನೀವು ಎಂಥ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ನಿವಾರಣೆಯಾಗಿ ಸಂತೃಪ್ತವಾದಂಥ ಜೀವನವನ್ನು ಸಾಗಿಸೋದಕ್ಕೆ ದಾರಿಯಾಗತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಓಕೆ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಜೊತೆಗೆ ಯುಗಾದಿ ಹಬ್ಬದ ಆಚರಣೆ ಹೇಗಿರಬೇಕು, ವರ್ಷದ ಭವಿಷ್ಯ ಹೇಗಿದೆ, ಯಾರು ಜಾಗೃತಿಯನ್ನು ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಸಂಪೂರ್ಣವಾಗಿ. ಸೊ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೂತನ ಸಂವತ್ಸರ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಶುಭವಾಗಲಿ. ರೈಟ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿ ಇತ್ತು ಅಂತ. ಜೊತೆಗೆ ಯುಗಾದಿ ಹಬ್ಬದ ಆಚರಣೆ ಹೇಗಿರಬೇಕು, ನೈವೇದ್ಯ ಹಾಗೂ ದಾನದ ವಿಚಾರದಲ್ಲಿ ಇದ್ದಂತಹ ಕೆಲವೊಂದಷ್ಟು ಗೊಂದಲಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ. ಜೊತೆಗೆ ಈಗಾಗಲೇ ಸನ್ಮಾರ್ಗದ ಮೂಲಕ ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನಮಗೆ ಪ್ರತಿ ಹಬ್ಬಗಳು ಕೂಡ ತಿಳಿಸ್ಕೊಟ್ಟಿದೆ. ಅದೇ ಮಾರ್ಗದಲ್ಲಿ ನಾವು ಕೂಡ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.